ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಮುಂದೆ ಚರ್ಚೆಗೆ ತಂದಿರುವ ಚರ್ಚಾಂಶಗಳೆಂದರೆ ಪ್ರಾಗೈತಿಹಾಸ ಕಾಲ, ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಜಗತ್ತಿನ ಸೃಷ್ಟಿ ಹೇಗಾಯಿತು ಅಂದರೆ ವಿಜ್ಞಾನಿಗಳ ಪ್ರಕಾರ ಮಹಾಸ್ಫೋಟದಿಂದ ಆಯಿತು ಎಂದು ಹೇಳುತ್ತಾರೆ. ಭೂಮಿ ರೂಪುಗೊಂಡಿದ್ದು ಸುಮಾರು 4600 ದಶಲಕ್ಷ ವರ್ಷಗಳ ಹಿಂದೆ. ಭೂಮಿಯ ಮೇಲೆ ಮೊದಲು ಕಾಣಿಸಿಕೊಂಡ ಜೀವಿ ಅಮೀಬಾ. ಅಮೀಬಾ ಕಾಣಿಸಿಕೊಂಡಿದ್ದು 700 ದಶಲಕ್ಷ ವರ್ಷಗಳ ಹಿಂದೆ. ಬಾಲವಿಲ್ಲದ ಗೋರಿಗಳು ಕಾಣಿಸಿಕೊಂಡಿದ್ದು 1 ದಶಲಕ್ಷ ವರ್ಷಗಳ ಹಿಂದೆ. ಆಧುನಿಕ ಮಾನವನ ವಿಕಾಸ 40,000 ವರ್ಷಗಳ ಹಿಂದೆ. ಆಧುನಿಕ ಮಾನವನ ಹೆಸರು ಹೋಮೋ ಸೇಫಿಯಾನ್. ಹಳೆಯ ಶಿಲಾಯುಗದ ಹೆಸರು ಪ್ರಾಚೀನ ಶಿಲಾಯುಗ ಅಥವಾ ಆರಂಭ ಕಾಲದ ಶಿಲಾಯುಗ. ಹೊಸ ಶಿಲಾಯುಗದ ಜನರ ಮೊದಲ ಸಂಗಾತಿ ಕಾಡು ನಾಯಿ ಆಗಿತ್ತು. ಹೊಸ ಶಿಲಾಯುಗದ ಜನರ ಪ್ರಮುಖ ಬೆಳೆ ಗೋಧಿ, ಬಾರ್ಲಿ, ಅಕ್ಕಿ. ಹೊಸ ಶಿಲಾಯುಗದ ಜನರು ಬೆಳೆದ ದ್ವಿದಳ ಧಾನ್ಯ ಹುರುಳಿ. ಕುಂಬಾರ ಚಕ್ರ ಅಥವಾ ತಿಗರಿ ಎಂದರೆ ಮಡಕೆ ತಯಾರಿಸುವ ಸಾಧನ. ಶಿಲಾಯುಗದ ಜನರು ಮಡಕೆ ತಯಾರಿಸಲು ಬಳಸುತ್ತಿದ್ದ ಸಾಧನ ತಿಗರಿ. ಕಳೆಬರವನ್ನು ಹೂಳಲು ಪ್ರಾರಂಭಿಸಿದ ಯುಗ ಹೊಸ ಶಿಲಾಯುಗ. ಲೋಹದ ವಸ್ತುಗಳು ತಯಾರಿಸುವ ತಂತ್ರ ಬಳಕೆಗೆ ಬಂದಿದ್ದು 4000 ವರ್ಷಗಳ ಹಿಂದೆ. CET ಬರೆಯುವ ಸ್ಪರ್ಧಾರ್ಥಿಗಳೇ, ನಿಮಗಾಗಿ ಈ ವಿಷಯ. ಪ್ರಾಥಮಿಕ, BGT, TGT ಮತ್ತು ಹೈಸ್ಕೂಲ್ಗಳಲ್ಲಿ CET ಬರೆಯುವಾಗ, TET ಬರೆಯುವಾಗ ಸಮಾಜ ವಿಜ್ಞಾನ ವಿಷಯಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡಿರಬೇಕಾಗ್ತದೆ. ಹಾಗಾಗಿ ನಿಮಗಾಗಿ ಸಹಾಯವಾಗಲೆಂದೇ ನಿಮ್ಮ ಮುಂದೆ ಚರ್ಚೆಗೆ ತಂದಿರುವಂಥದ್ದು. ಲೋಹಯುಗದಲ್ಲಿ ಬಳಸಿದ ಮೊದಲ ಲೋಹ ತಾಮ್ರ. ತಾಮ್ರದ ಜೊತೆಗೆ ಇತರ ಲೋಹ ಬೆರೆಸಿ ತಯಾರಿಸಿದ ಲೋಹ ಕಂಚು. ಲೋಹಯುಗವನ್ನು ಈ ಹೆಸರಿನಿಂದಲೂ ಕರೆಯುವರು ಕಂಚಿನ ಯುಗ. ಕಬ್ಬಿಣ ಬೆಳಕಿಗೆ ಬಂದಿದ್ದು ಸುಮಾರು 3000 ವರ್ಷಗಳ ಹಿಂದೆ. ಬೃಹತ್ ಶಿಲಾಯುಗವನ್ನು ಈ ಹೆಸರಿನಿಂದ ಕರೆಯುವರು ಮೆಗಲಾಥಿಕ್ ಅಥವಾ ಬೃಹತ್ ಶಿಲಾಯುಗ. ಮೆಗಲಾಥ್ ಅಂದರೆ ದೊಡ್ಡದಾದ ಕಲ್ಲು. ಈ ಕಾಲದ ಜನರು ಅಲೆಮಾರಿಗಳಾಗಿದ್ದರು. ಅಂದರೆ ಹಳೆಯ ಶಿಲಾಯುಗದಲ್ಲಿ ಜನರು ಅಲೆಮಾರಿಗಳಾಗಿದ್ದರು. ಹರಿತವಾದ ಆಯುಧಗಳನ್ನು ಅವರು ಬಳಸಿದ್ದು ನವ ಶಿಲಾಯುಗದಲ್ಲಿ. ಆದಿಮಾನವರ ವಾಸಸ್ಥಾನ ಗುಹೆ, ಕೊಟರೆ, ಕಲ್ಲು, ಸ್ತಂಭ. ಹಳೆಯ ಶಿಲಾಯುಗದ ಜನರ ಆಯುಧ ಕಲ್ಲಿನ ಆಯುಧ ಮತ್ತು ಮೂಳೆ. ಕಬ್ಬಿಣದ ಯುಗದ ಜನಾಂಗವನ್ನು ಈ ಹೆಸರನ್ನು ಕರೆಯುವರು ಬೃಹತ್ ಶಿಲಾಯುಗ ಜನಾಂಗ. ಲಿಖಿತ ಆಧಾರ ಇರುವ ಇತಿಹಾಸಕ್ಕೂ ಹಿಂದಿನದಕ್ಕೆ ಪ್ರಾಗೈತಿಹಾಸ ಕಾಲ ಎಂದು ಕರೆಯುತ್ತೇವೆ. ಪ್ರಾಗೈತಿಹಾಸ ಕಾಲ ಇನ್ನೊಂದು ಹೆಸರು ಇತಿಹಾಸ ಪೂರ್ವ ಕಾಲ. 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಬರುವಂಥ ಸಿಲೆಬಸ್ ಆಗಿರುತ್ತದೆ. ಪ್ರಾಗೈತಿಹಾಸ ಕಾಲದ ಘಟ್ಟಗಳು ಶಿಲಾಯುಗ ಮತ್ತು ಲೋಹಯುಗ. ಭೂಮಿ ರೂಪುಗೊಂಡಿದ್ದು 460 ಕೋಟಿ ವರ್ಷಗಳ ಹಿಂದೆ. ಭೂಮಿಯ ಮೇಲೆ ಜೀವ ಸೃಷ್ಟಿಯಾದದ್ದು 70 ಕೋಟಿ ವರ್ಷಗಳ ಹಿಂದೆ. ಭೂಮಿಯ ಮೇಲೆ ಮೊದಲು ಕಾಣಿಸಿಕೊಂಡ ಜೀವಿ ಅಮೀಬಾ ಎಂದು ಹೇಳುತ್ತೇವೆ. ಅಮೀಬಾ ನಮಗೆ ಕಾಣಿಸಿಕೊಂಡಿದ್ದು 70 ವರ್ಷಗಳ ಹಿಂದೆ.